ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಡಿಲೀಟ್ ಮಾಡಿ, ಕಮೆಂಟ್ ಮಾಡಿ, ಡಿಲೀಟ್ ಮಾಡಿ, ಓಕೆ. ಇಲ್ಲಿ ನೋಡ್ತಾ ಇರ್ಬೋದು, ನಾವಿಲ್ಲಿ ಗೇಟ್ ಹತ್ರ ಬಂದ್ವಿ. ಮಗ ಹೇಳ್ದ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ದ, ಅದಕ್ಕೋಸ್ಕರ ಇವಾಗ ಹೊರಗಡೆ ಬಂದಿದ್ದೀವಿ. ಇಲ್ಲಿ ನೋಡಿ, ರೋಡ್ ನೋಡಿ ಹೇಗಾಗಿದೆ ಅಂತ ಅಂದ್ಬಿಟ್ಟು. ಮೊನ್ನೆ ಒಂದಿನ ಸಂಡೇ ಮಳೆ ಬಂದಿರೋದು. ಇದು ಹೇಗಾಗಿದೆ ಅಂದರೆ ಫುಲ್ಲು ಕಚ್ಕೊಂಡು ಹೋಗಿದೆ, ಫುಲ್ಲು ಹೊಂಡ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿತ್ತು ರೋಡ್, ಈ ರೀತಿ ಇರಲಿಲ್ಲ. ಒಂದ್ಸಲ ಸರಿ ಮಾಡಿಸಿದ್ದು, ಮತ್ತೆ ಈ ರೀತಿ ಎಲ್ಲ ನೀರು ಹೋಗಿ ನೋಡಿ ಹೇಗಾಗಿದೆ ಅಂತ ಹೊಂಡ. ಈಚೆ ಎಲ್ಲ ವೆಹಿಕಲ್ ಬರೋಕ್ಕೂ ಆಗಲ್ಲ, ಆ ರೀತಿ ಆಗಿದೆ. ಈಚೆ ಸೈಡಲ್ಲಿ ಮಾತ್ರ ಬೈಕ್ ಹೋಗ್ಬೋದು. ಮತ್ತು ಈಚೆ ಎಷ್ಟು ಹೊಂಡ ಆಗಿದೆ. ಅಷ್ಟು ಮಳೆ ಅಂದರೆ ಅಷ್ಟು ನೆರೆ ಬಂದಿತ್ತು, ತುಂಬಾ ಮಳೆ. ಇಷ್ಟು ಮಳೆ ಮಳೆಗಾಲದಲ್ಲೂ ಬಂದಿರಲಿಲ್ಲ, ಅಷ್ಟು ಮಳೆ ಬಂದಿತ್ತು, ತುಂಬಾ ಮಳೆ ಬಂದಿತ್ತು. ಓಕೆ, ಇವತ್ತು ನೋಡ್ತಾ ಇರ್ಬೋದು ಬಿಸಿಲು ಹೇಗಿದೆ ಅಂತ ಅಂದ್ಬಿಟ್ಟು. ಹೇಳಲಿಕ್ಕಾಗಲ್ಲ ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತ. ಇದಕ್ಕಿದ್ದ ಹಾಗೆ ಮೋಡ ಆಗುತ್ತೆ, ಮಳೆ ಬಂದೇ ಬಿಡುತ್ತೆ. ಹಾಗೆ ಇವಾಗ ಬೆಳಿಗ್ಗೆ ಈ ಥರ ಬಿಸಿಲಿದೆ ಅಂದರೆ ಸಂಜೆ ಅನ್ನುವಾಗ ಈ ರೀತಿ ಇರಲ್ಲ, ಫುಲ್ಲು ಮತ್ತೆ ಮಳೆ ಬಂದುಬಿಡುತ್ತೆ. ನೋಡಿ, ನಮ್ಮ ದನ ಹೊರಗಡೆ ಬಿಟ್ಟಿದ್ದೀನಿ, ಅಲ್ಲಿ ಮೇಯ್ತಾ ಇದೆ, ಕಾಣಿಸ್ತಾ ಇದೆಯಾ? ಹಾಂ, ಹಾಂ. ಹಳ್ಳ ಎಲ್ಲಿ ಉಂಟು ಹಳ್ಳ? ಎಲ್ಲಿದೆ? ಹಾಂ, ಹಳ್ಳ ಥರನೇ ಆಗಿದೆ. ಕಲ್ಲೆಲ್ಲ ಮೇಲ್ಗಡೆ ಬಂದು ನೀರೊಂದಿಲ್ಲ ಅಷ್ಟೇ ಅಲ್ಲ. ಹಾಂ, ಚಪ್ಪಲ್ ಹಾಕ್ಕೊಂಬ. ಚಪ್ಪಲ್ ಯಾಕೆ ಅಲ್ಲಿ ಇಟ್ಟಿದೀಯಾ? ಚಪ್ಪಲ್ ಹಾಕ್ಕೊಂಡು ಬಾ. ಹಾಂ, ಹ್ಞೂ ಬರೀ ಕಾಲಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಾ? ಹಾಂ, ಹಾಂ, ಹೌದಾ? ನೋಡಿ ಹೇಗಾಗಿದೆ ರೋಡೆಲ್ಲ ಅಂದ್ಬಿಟ್ಟು. ಫುಲ್ಲು ಮಣ್ಣೆಲ್ಲ ಕೊಚ್ಕೊಂಡು ಹೋಗಿದೆ, ಬರೀ ಕಲ್ಲಿದ್ದಿದ್ದು ಅಷ್ಟೊಂದು ಸ್ವಲ್ಪ ಉಳ್ಕೊಂಡಿದೆ. ಇವ್ನು ನೋಡಿ ಚಪ್ಪಲನ್ನು ಅಲ್ಲಿ ಇಟ್ಟು ಬಂದ. ಇವಾಗ ಚಪ್ಪಲ್ ಹಾಕೋ ಬಂದಿಲ್ಲ. ಚಪ್ಪಲ್ ಹಾಕೋ ಬಂದರೆ ಸ್ವಲ್ಪ ನಡಿಬೋದು. ಇವನು ಯಾಕೋ ಚಪ್ಪಲ್ ಇಟ್ಟಿದ್ದು ನೋಡಿದರೆ ಎತ್ಕೋಬೇಕು ಅನ್ನೋ ಥರ ಇದೆ ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಹೋಗ್ತಾನೆ, ಮತ್ತು ಅಮ್ಮ ಅಂತ ಹೇಳ್ತಾನೆ. ಈಗ ನಾನು ಹೇಳಿದರೆ ಅವನಿಗೆ ಗೊತ್ತಾಗುತ್ತೆ. ನಮ್ಮದು ಒಂದು ನಾಯಿ ಬಂದಿದೆ ಇಲ್ಲಿ. ಈಗ ಒಂದು ನಾಯಿ ಮನೆಯಲ್ಲಿ ಮಲಗಿದೆ. ಈಗ ಹೋಗೋಣ, ಎಲ್ಲಿವರೆಗೆ ಹೋಗ್ತಾನೆ ಗೊತ್ತಿಲ್ಲ. ಅಲ್ಲಿವರೆಗೆ ಹೋಗಬೇಕೀಗ. ಒಂದು ರೌಂಡ್ ಹೋಗಿ ಬರೋಣ ಅಮ್ಮ ಅಂತ ಇವತ್ತು ಬೆಳಗ್ಗೆನೇ ಶುರು ಮಾಡಿದ್ದಾನೆ. ಅಕ್ಕ ಸ್ಕೂಲಿಗೆ ಹೋಗಿದ್ದಾಳೆ. ಇವತ್ತು ಫುಲ್ ಡೇ ಕ್ಲಾಸ್ ಇದೆ ಅಂತೆ, ಸ್ಯಾಟರ್ಡೆ. ಹಾಂ, ಸ್ಕೂಲಿಗೆ ಹೋಗಿದ್ದು. ಸ್ಕೂಲಿಗೆ ಹಾಂ, ಅಕ್ಕ ಸ್ಕೂಲಿಗೆ ಹೋಗಿದ್ದಾಳೆ. ತಮ್ಮ ಹೋಗ್ತಾ ಇದ್ದಾನೆ, ಇಲ್ಲಿ ನಡ್ಕೊಂಡು ಎಲ್ಲಿಗಂತ ಗೊತ್ತಿಲ್ಲ, ಹೋಗ್ತಾ ಇದ್ದಾನೆ. ಸುಸ್ತಾಯ್ತಾ? ಹೋಗೋಣ. ಮಗ ನನ್ನ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿವರೆಗೆ ಕರ್ಕೊಬಂದು ಈಗ ನನ್ನ ಇಲ್ಲಿ ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಆ ಕಡೆ ಓಡ್ದ. ನನಗೆ ಬಿಸಿಲಲ್ಲಿ ಕಾಣಿಸ್ತಾ ಇಲ್ಲ. ಮತ್ತೆ ಹೋಗ್ತಾ ಇದ್ದಾನೆ, ಅಲ್ಲಿಗೆ ಹೋಗ್ಬೇಕಂತ. ಅವನು ಎಲ್ಲಿಗೆ ಹೇಳ್ತಾನೋ ಅಲ್ಲಿಗೆ ಬರಬೇಕು. ಈಗ ಅವನಿಗೆ ಮನೆಗೆ ಗೊತ್ತು, ಬೇಜಾರಾಗಿದ್ದಲ್ಲ. ಮೊನ್ನೆ ಎಲ್ಲ ಅಕ್ಕ ಇದ್ದು, ಹಬ್ಬದ ಟೈಮಲ್ಲೆಲ್ಲ ಅಕ್ಕ ಇದ್ಲಲ್ವ, ಅದರಿಂದ ಖುಷಿ ಆಗ್ತಾಯಿತ್ತು. ಈಗ ಅಕ್ಕ ಇಲ್ಲ ಅಂತ ಟಿ ವಿ ನೋಡ್ತಾ ಇರ್ತಾನೆ. ಟಿ ವಿ ನೋಡ್ಲಿಕ್ಕೆ ಕರೆಂಟ್ ಬೇರೆ ಇಲ್ಲ, ಸರಿಯಾಗಿ ಗಾಳಿ ಬರ್ತಾ ಇದೆ. ಸೌಂಡ್ ಕೇಳಿಸ್ತಾ ಇದೆಯಾ? ಒಳ್ಳೆ ಗಾಳಿ ಬರ್ತಾ ಇದೆ. ಹಾಗೆ ಒಂದು ರೌಂಡ್ ಹೋಗೋಣ. ನಾನು ಬ್ಲಾಗ್ ಮಾಡಿದೆ, ತುಂಬಾ ದಿನ ಆಗಿತ್ತು. ಹಾಗೆ ಒಂದು ಸ್ವಲ್ಪ ಬ್ಲಾಗ್ ಮಾಡಿಕೊಂಡು ಹಾಗೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಅವನ ಜೊತೆ ಸೀದಾ ಬಂದೆ. ಇವಾಗ ಬೆಳಗ್ಗೆ ಅಕ್ಕ ಹೊರಡುವಾಗ ಅವನು ಎದ್ದಿದ್ದಷ್ಟೇ, ಅದರಿಂದ ನನಗೂ ಬರಲಿಕ್ಕೆ ಬಿಡಲಿಲ್ಲ. ಹಾಗಾಗಿ ಬರಲಿಕ್ಕಾಗಿಲ್ಲ ನನಗೆ. ನೋಡಿ ಓಡಿ ಬಂದ ನಮ್ಮ ಪುಟ್ಟ ರಾಜ್ಕುಮಾರ. ಓಡೋಗೋದು ಓಡಿ ಬರೋದೆ, ಮಕ್ಕಳಿಗಿದೆ ಅಲ್ವಾ ಖುಷಿ.
ಅವರೆಲ್ಲ ಹೇಳ್ತಾರೆ ಅಲ್ಲಿ ಹೋದರೆ ಅವ್ರಿಗೆ ತುಂಬಾ ಖುಷಿ. ಈಗ ನೋಡಿ ಆಟ ಆಡ್ತಾ ಇದ್ದಾನೆ ಬರೀ ಕಾಲಲ್ಲಿ. ಅಕ್ಕನ ಕರ್ಕೊಂಬರುವಾಗ ನಡಿಯೋಣ ಹೋಗೋಣ ಅಂದರೆ ಇಲ್ಲಮ್ಮ ನಾನು ಚಪ್ಪಲ್ ಹಾಕಲ್ಲ ನಡೆಯೋದಿಲ್ಲ ಅಂತ ಹೇಳ್ತಾ ಇದ್ದೆ ಇಷ್ಟು ದಿನ. ಇವತ್ತು ನೋಡಿ ಅವನೇ ನಡ್ಕೊಬಂದ. ನೋಡಿ ಹೇಗಿದೆ ಅಲ್ವಾ, ಸೂಪರಾಗಿದೆ. ನಮಗೆ ಒಂಥರ ಖುಷಿಯಾಗುತ್ತೆ. ಹಳ್ಳಿನೆಲ್ಲ ಲೈಕ್ ಮಾಡೋರಿಗೆಲ್ಲ ಇದೆಲ್ಲ ಇಷ್ಟ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಗ ಎಲ್ಲ ಆಚೆ ಹೋಗಿದ್ದಾನೆ, ಇವಾಗ ಮನೆಗೆ ಹೋಗಬೇಕು. ಅವನು ಎಷ್ಟು ತನಕ ಆಟ ಆಡ್ತಾನೆ ಅಷ್ಟು ತನಕ ಆಟ ಆಡೋಕ್ಕೆ ಬಿಟ್ಟು ಮತ್ತೆ ಹೋಗೋಣ ಅಂತ ಇದ್ದೀನಿ. ತುಂಬ ಬಿಸಿಲಾಗಿದೆ, ನನಗಂತೂ ನಿಲ್ಲಕ್ಕಾಗ್ತಾಯಿಲ್ಲ. ಮಕ್ಕಳಿಗೆಲ್ಲ ಬಿಸಿಲು ಎಲ್ಲ ಯಾವ ಲೆಕ್ಕನೂ ಅಲ್ಲ. ನನಗೆ ಒಂದು ಸ್ವಲ್ಪ ಬಿಸಿಲಾದರೂ ಆಗೋದಿಲ್ಲ. ಓಕೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನಮ್ಮ ನಾಯಿ ನೋಡಿ ಫ್ರೆಂಡ್ಸ್, ನಾವೀಗ ಇಲ್ಲಿದ್ದೀವಿ ಅಂತ ಅಂದ್ಬಿಟ್ಟು ಅದು ಇಲ್ಲೇ ಇದೆ. ನಾವೀಗ ಹೊರಡ್ತೀವಿ. ಟಿಂಕು ಪೊಯ್ಯ ಬಾ ಬಲ್ಲ ಪೊಯ್ ಬಲ್ಲ ಇಲ್ಲ ಪೊಯ್. ನೋಡಿ ನಾವು ಹೊರಟ್ವಿ ಅಂತ ಅಂದ್ಬಿಟ್ಟು ಹೋಗೋಣ ಮನೆಗೆ ಅಂದ ತಕ್ಷಣ ಬಂತು ನಮ್ಮ ಜೊತೆಗೆ. ಮಗ ಏನು ಓಡ್ತಾ ಇದ್ದಾನೆ ಪುರ್ಸೊತ್ತಿಲ್ಲದೆ. ಇವಾಗ ಬಾಯಾರಿಕೆ ಆಗ್ತಾಯಿದೆಯಂತೆ. ಅಮ್ಮ ಮನೆಗೆ ಹೋಗೋಣ, ಒಂದು ಸ್ವಲ್ಪ ನೀರು ಕುಡ್ಕೊಂಬರೋಣ ಅಂತ ಹೇಳಿದೆ. ಅದಕ್ಕೆ ಈಗ ನೀರು ಕುಡಿಯೋಕ್ಕೆ ಹೋಗಿದ್ದಾನೆ. ಮತ್ತೆ ಇನ್ನು ಬರಲ್ಲ, ನಾನು ಬರೋಣ ಅಂತ ಹೇಳ್ತಾನೆ, ಆದರೆ ಈ ಬಿಸ್ಲಿಗೆ ಸಾಧ್ಯನೇ ಇಲ್ಲ. ಮತ್ತೆ ಓಡಿ ಬರ್ತಾ ಇದ್ದಾನೆ ವಾಪಸ್ಸು. ತೋರಿಸ್ತೀನಿ ಅವನ್ನ. ಯಾಕೆ ಬಂದಿದ್ದು ಮತ್ತೆ? ಯಾಕೆ ಮತ್ತೆ ಬಂದಿದ್ದು ವಾಪಸ್ಸು? ಮನೆಗೆ ಹೋಗೋಣ ಅಂದಿದ್ದಲ್ವ ನೀವು? ಮತ್ತೆ ಬರ್ತೀನಿ. ಹೋಗೋಣ ಈಗ. ಬಾಯಾರಿಕೆ ಆಗುತ್ತಂದ್ರಲ್ಲ, ನೀರು ಬೇಕು ಅಂದ್ರಲ್ಲ, ನಿಧಾನ ಹೋಗ್ಬೇಕು, ಇಲ್ಲಿ ಓಡೋಕ್ಕಾಗಲ್ಲ. ಕಲ್ಲಿನ ಜಾಗ, ಇಲ್ಲಿ ಓಡಿದ್ರೆ ಮತ್ತಷ್ಟೇ ಬಿದ್ದರೆ. ರನ್ನಿಂಗ್ ರೇಸಾ? ಸುಸ್ತಾಗುತ್ತೆ ಈಗ ಮನೆಗೆ ಹೋಗುವಾಗ. ನೀರು ಬೇಕಾ? ದಾರಿ ಅಂದ್ರೆ ಹೇಗಾಗಿದೆ ಅಲ್ವಾ ನೋಡಿ. ಈಚೆ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ. ಈಚೆ ಮೇಲೆಲ್ಲ ರೋಡು. ಅಲ್ಲಿ ಮಾತ್ರ ನೀರು ಫುಲ್ಲು ಕೊಚ್ಕೊಂಬಂದಿರೋ ನೀರೆಲ್ಲ ಇಲ್ಲೇ ಹೋಗ್ತಾ ಇತ್ತಲ್ವ ಮಳೆ ಬಂದು. ಅದರಿಂದ ಫುಲ್ಲು ನೀರೆಲ್ಲ ಹೋಗಿ ಹೊಂಡ ಬಿದ್ದು ಹೋಗಿದೆ ಇಲ್ಲಿ. ಅದಕ್ಕೆ ಇದೆ ನೋಡಿ, ಅವನು ಅಲ್ಲಿ ಹೋಗಿ ನಿಂತಿದ್ದಾನೆ. ಇವಾಗ ಮತ್ತೆ ವಾಪಸ್ ಬರೋದು, ಮತ್ತೆ ಓಡೋದು. ಈಗ ಓಡೋಡಿನೇ ಸುಸ್ತಾಗಿ ಹೋಯ್ತು ಈಗ. ಹೋಗುವ, ಮನೆಗೆ ಹೋಗುವ. ನೀರು ಕುಡಿಲಿಕ್ಕೆ ನೀರು ಬೇಕಾ? ನೀರು ಬೇಕಾ ನಿಮಗೆ ಮುದ್ದು? ನೀರು ಬೇಕಾ? ಚಲೋ. ಟಿಂಕು ಬರಲಿಯಾ? ಗೇಟ್ ಹಾಕ್ಲಾ? ಟಿಂಕು ಬರ್ತೀಯಾ? ಟಿಂಕು ಗೇಟ್ ಹಾಕದಾ? ಬಾ. ಪಾಪ ಬಂದಿದ್ದಾನಲ್ಲ ನಮ್ಮ ಜೊತೆಗೆ. ಮಗುನ ಕರ್ಕೊಂಡು ಹೊರಟೆ ಅಂದರೆ ಸಾಕು, ನಾಯಿಗಳೆಲ್ಲಿದ್ರೂ ಹೊರಟ್ಬಿಡ್ತವೆ. ಹಾಗೆ ಇಲ್ಲೊಂದು ಹೊಸ ಹಾವಿದೆ, ನಿಮಗೆ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ, ತೋರಿಸ್ತೀನಿ. ಎಲ್ಲಿದೆ? ಈ ಹಸಿರು ಗಿಡದಲ್ಲಿದ್ದರೆ ಗೊತ್ತೇ ಆಗಲ್ಲ. ಕುಸಿನ ಸೊಪ್ಪಿದೆ ನೋಡಿ, ಎಲ್ಲಿದೆ ಕಾಣಿಸ್ತಾ ಇದೆ? ಕುಸಿನ ಸೊಪ್ಪಿನ ಗಿಡ ಹೇಗೆ ಬಂದಿದೆ ಹಾಗೆ ನೋಡಿ, ಈಗ ತಲೆ ಕಾಣಿಸ್ತಾ ಇದೆ. ಚಿನ್ನಮ್ಮ, ಹಾವು ನೋಡಿ ಇಲ್ಲಿ. ಹಾವು 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 ಸಾಪ್ ಅಲ್ಲಿದೆ. ಇಲ್ಲಿ ಹಸಿರಿದೆ, ಅದು ಕಾಣಿಸ್ತಿದ್ಯಾ? ನೋಡಿ ಅಲ್ಲಿ ಮೇಲ್ಗಡೆ ಇದಾಗಿದೆಯಲ್ಲ, ಅದೇ ತಲೆ ಇಲ್ಲದ ಗಿಡದಲ್ಲಿದೆ ನೋಡಿ. ಈ ಗಿಡ ಹತ್ರ ಗೊತ್ತೇ ಆಗಲ್ಲ ಎಲ್ಲಿದ್ರು, ಹಸಿರಾಗಿರುತ್ತಿಲ್ಲ. ಒಂದೇ ಸಲ ನೋಡಿದ ತಕ್ಷಣ ನಮಗೆ ಮಾತ್ರ ಗೊತ್ತಾಗುತ್ತೆ, ಮಕ್ಕಳಿಗೆಲ್ಲ ಹಾವಿದೆ ಅಂತ ಗೊತ್ತಾಗಲ್ಲ. ಈಗ ಅದು ಎಲ್ಲಿದೆ ಅಂತ ಮಗುಗೆ ಕಾಣಿಸ್ತಾ ಇಲ್ಲ. ಇವನು ಎಲ್ಲಾದರೂ ಹಾರೆ ನೋಡಿಬಿಟ್ಟ ಅಂದರೆ ಸಾಕು. ಬಾಳೆ ತೋಟದಲ್ಲೆಲ್ಲ ಕೆಲಸ ಮಾಡಿ 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 ಈಗ ನೋಡಿ, ಈಗ ಹಾರೆ ನೋಡಿದ ತಕ್ಷಣ ಹಿಡ್ಕೊಂಡ್ಬಿಟ್ಟೆ ಕೆಲಸಕ್ಕೆ. ಓಡ್ ಬಂದು ಸುಸ್ತಾಗಿದೆ, ಆದರೆ ಏನೋ ಒಂದು ಮಾಡ್ತೀನಿ ಅಂತ ಅವನು. ಅಪ್ಪನ ಥರನೇ ನಾನು ಕೆಲಸ ಮಾಡ್ತೀನಿ ಅಂತ. ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ? ಇದು ಹಾರೆ ದೊಡ್ಡ ಇದೆ, ಅಲ್ಲೊಂದು ಚಿಕ್ಕ ಹಾರೆ ಇತ್ತು, ಅದರಲ್ಲಾದರೂ ಸ್ವಲ್ಪ ಪರವಾಗಿಲ್ಲ. ಇದು ಹಾರೆನೇ ದೊಡ್ಡ ಇದೆ, ಅವನಿಗೆ ಎತ್ತಕ್ಕಾಗಲ್ಲ. ಆದರೂ ಏನೋ ಕೆಲಸ ಮಾಡ್ತಾನಂತೆ ನೋಡಿ.
ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಿ? ಯಾರು? ಹಾಂ ನಾನು ಹಾಂ ಮನೆ ಕಟ್ತಾ ಇದ್ದೀನಿ. ಹಾಂ ಮನೆ ಕಟ್ತಾ ಇದ್ದೀನಿ. ಮನೆ ಕಟ್ತಾ ಇದ್ದೀರಾ? ಹಾಂ, ನನ್ನ ಮಗ ಮನೆ ಕಟ್ತಾ ಇದ್ದಾನಂತೆ, ಏನೋ ಕೆಲಸ ಮಾಡ್ತಾನೆ ಅಂತ ಹೇಳಿದ ತಕ್ಷಣ ನಾನು ಮನೆ ಕಟ್ತಾ ಇದ್ದೀನಿ ಅಂತ ಇದ್ದಾನೆ, ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಈಗ ಅದನ್ನು ತೆಗೆದಿಟ್ಟು ಮನೆಗೆ ಹೋಗ್ಬೇಕು. ನಾವು ಮನೆಗೆ ಹೋಗ್ತೀವಿ. ಆಮೇಲೆ ಆದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲಿಗೆ ನಿಲ್ಲಿಸಿ ಇದನ್ನೇ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡೋಣ. ಬಾಯ್ ಬಾಯ್. ಏನಕ್ಕೆ ಉಸಿರು ಬಿಡೋದ? ಹಾಂ ಹಾಂ, ಸಾಕಾಯ್ತಾ? ಸುಸ್ತಾಯ್ತಾ? ಯಾಕೆ? ಏನು ಮಾಡಿದ್ರಿ ಸುಸ್ತಾಗಕ್ಕೆ? ಮನೆ ಕಟ್ತಾ ಇದ್ದೀನಿ ಅಂತ. ಹಾಂ ಅಕ್ಕ ಅಕ್ಕ ಹಾಂ, ಅಕ್ಕ? ಯಾರು ಅಕ್ಕ? ನಾನು? ಹೌದೇನೋ, ನಿಧಾನ ಕಣೋ ಮಗನೇ. ಅದು ಎತ್ತಿ ಹಾಕುವಾಗನೇ ನಿಂಗೆ ಸಾಕಾಗೋಗುತ್ತೆ ಅಲ್ವಾ? ಹಾಂ, ಸಾಕು ಬಿಡು, ಮನೆಗೆ ಹೋಗೋಣ. ಹೋಗೋಣ? ಹ್ಞೂ, ಅಲ್ಲಿ ಇಟ್ಬಿಡು, ಕಾಲಿಗೆ ಬರುತ್ತೆ ಕಣ ಅದು. ಇಲ್ಲ. ಹಾಂ, ಮತ್ತೆ ಏನು ಮಾಡೋದು? ಅಬ್ಬ ಅಬ್ಬ, ಭಾರಿ ಕೆಲಸ. ಹೋಗೋಣ? ಹಾಂ, ಸಾಕು ಮರಿಯಾ, ಸಾಕು. ಹೋಗೋಣ. ಅದನ್ನು ಸರಿ ಇಟ್ಟಿಲ್ಲ ಮತ್ತೆ. ಇದನ್ನಿಲ್ಲ ಅಡ್ಡ ಹಾಕಿಟ್ಟಿದೆಯಲ್ಲ, ಸರಿ ಇಡು. ಹ್ಞೂ, ಯಾರು? ನಾನು? ಹಾಂ, ಕೆಳಗೆ ಹಾಕಿದ್ಯಾರು? ನಾನು? ಹಾಂ, ಮತ್ತೆ ನಾನು ಯಾಕೆ ಇಡಬೇಕು? ನಿಂಗಾಗಲ್ವಾ? ಹಾಂ, ಕೈ ಬೀಸ್ಕೊಂಡು ಹೊರಟುಬಿಟ್ಟಿಯಲ್ಲ, ನಿಂಗಾಗಲ್ವಾ ಎತ್ತಿಡಕ್ಕೆ? ಕದ್ದ? ನೋಡಿ ಓಟ.